ಸಚಿವ ಸಂಪುಟ ಪುನಾರಚನೆಯ ಸರ್ಕಸ್ ಒಂದ್ ಕಡೆ ನಡೀತಾ ಇದ್ರೆ ವರಿಷ್ಠರ ಜೊತೆ ಇವತ್ತು ಸಿಎಂ ಹಾಗೇನೆ ಡಿಸಿಎಂ ಚರ್ಚೆಯನ್ನ ಮಾಡಲಿದ್ದಾರೆ. ಈಗಾಗಲೇ ಪುನಾರಚನೆ ಬೇಕಾ ಬೇಡವಾ, ಈಗಲೇ ಮಾಡಬೇಕಾ ಅಥವಾ ಮುಂದೂಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಲಿದ್ದಾರೆ. ಈಗ ಇಬ್ರು ಕೂಡ ಮಾತನಾಡಿರೋದು, ಸಿಎಂ ಸಿದ್ದರಾಮಯ್ಯ ಅವರು ಪುನಾರಚನೆ ಇಲ್ಲ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ನಾವು ಹೇಳಿದ್ವಿ ಸಚಿವರುಗಳಿಗೆ ಕೆಲವರಿಗೆ 2 ವರ್ಷ ಆದ ಬಳಿಕ ನಿಮ್ಮ ಸಚಿವ ಸ್ಥಾನ ತ್ಯಾಗ ಮಾಡಬೇಕು, ಇತರರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿದ್ದು ಈಗ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ. ಆಗಸ್ಟ್ನಲ್ಲಿ ಪುನಾರಚನೆಗೆ ಸಿಎಂ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ಕಾರಣಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ನೀಡಲಿದ್ದು ಸಿಎಂ ಮನವಿಗೆ ಹೈಕಮಾಂಡ್ ಓಕೆ ಅನ್ನತ್ತಾ ಅನ್ನುವಂತಹ ಕುತೂಹಲ ಜೊತೆಗೆ ಪ್ರಶ್ನೆ ಇದೆ. ಪುನಾರಚನೆ ಮಾಡಿದ್ರೆ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇದೆ, ಮಾಡದಿದ್ರೂ ಅಸಮಾಧಾನ ಉಂಟಾಗುತ್ತೆ. ಯಾಕಂತ ಹೇಳಿದ್ರೆ ಅನೇಕ ಹಿರಿಯರು ಇದ್ದಾರೆ, ಕೆಲವರು ಈಗಾಗಲೇ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ, ಆಕಾಂಕ್ಷಿಗಳಿದ್ದಾರೆ, ನೆಕ್ಸ್ಟ್ ನಮಗೆ ಸಿಗುತ್ತೆ ಸಚಿವ ಸ್ಥಾನ ಅಂತ ಹೇಳಿ ಲಾಬಿಯನ್ನು ಆಲ್ರೆಡಿ ಶುರು ಮಾಡಿದ್ದಾರೆ, ಹೈಕಮಾಂಡ್ ಬಳಿಗೆ ಹೋಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ಬಜೆಟ್ ಅಧಿವೇಶನದ ಮೇಲೆ ಪರಿಣಾಮ ಬೀರುವಂತಹ ಚಾನ್ಸಸ್ ಇದೆ. ಹೀಗಾಗಿ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಇವತ್ತು ವರಿಷ್ಠರ ಜೊತೆಗೆ ಸಿಎಂ ಡಿಸಿಎಂ ಚರ್ಚೆಯನ್ನ ಮಾಡ್ತಾರೆ. ಸೊ ಈಗಾಗಲೇ ನಾವು ಹೇಳಿದ ಹಾಗೆ ಅನೇಕ ಶಾಸಕರುಗಳು, ಹಿರಿಯ ಶಾಸಕರುಗಳಿದ್ದಾರೆ, ಸಚಿವ ಸ್ಥಾನದ ಮೇಲೆ ಆಕಾಂಕ್ಷಿಗಳನ್ನ ಇಟ್ಕೊಂಡವರಿದ್ದಾರೆ. ಆದರೆ ಒಬ್ಬೊಬ್ಬರಾಗಿ ತಮ್ಮ ಮನಸ್ಸಿನ ವಿಚಾರಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಸಿಎಂ ಮನಸ್ಸಿನಲ್ಲಿ ಈ ಬಾರಿ ನಾನು ಇದ್ದೇನೆ, ಸಂಪುಟ ಪುನಾರಚನೆ ಆದರೆ ಸಚಿವ ಸ್ಥಾನ ಕೊಡ್ತಾರೆ ಅಂತ ಹೇಳಿ ಚಾಮರಾಜನಗರದಲ್ಲಿ ಶಾಸಕ ಪುಟ್ಟರಂಗ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಶಾಸಕರುಗಳು ಈಗ ಮಾತನಾಡ್ತಾ ಇದ್ದಾರೆ. ಈ ಹಿಂದೆ ಕಾರಣಾಂತರದಿಂದ ಸಚಿವ ಸ್ಥಾನ ತಪ್ಪಿತ್ತು, ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕ ಇದ್ದೇನೆ, ಖರ್ಗೆ, ಡಿಕೆಶಿ, ಸಿಎಂ ಸಿದ್ದರಾಮಯ್ಯ ಎಲ್ಲರ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಶಾಸಕ ಹಾಗೂ ಎಂಎಸ್ಐಎಲ್ ನಿಗಮದ ಅಧ್ಯಕ್ಷರಾಗಿರುವ ಪುಟ್ಟರಂಗ ಶೆಟ್ಟಿ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬೊಬ್ಬರೇ ತಮ್ಮ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಆವಾಗಲೇ ನನ್ನ ಹೆಸರು ಕೊಡಬೇಕು ಅಂತ ತೀರ್ಮಾನ ಆಗ್ಬಿಟ್ಟಿತ್ತು. ನನಗೆ ಮಿನಿಟ್ಸ್ ಸಿಗ್ತದೆ ಅಂತ ನಾನು ನನ್ನ ಕ್ಷೇತ್ರದ ಜನ ಎಲ್ಲನೂ ಹೇಳ್ಕೊಂಡಿದ್ದೆ. ಕಾರಣಾಂತರದಿಂದ ಕೈ ಬಿಟ್ಟೋಯ್ತು. ಆಗ ನಾನು ಸಿ ಎಮ್ ಅವರು ಅಂದರು, ನೀನು ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಮಾಡು, 1 ವರ್ಷ ಮಾಡು ಸಾಕು ಅಂದರು. ಇಲ್ಲ, ನಾನು ಒಪ್ಪಲಿಲ್ಲ. ಒಪ್ಪದಿದ್ಮೇಲೆ ನನಗೆ MS ಚೇರ್ಮನ್ ಕೊಟ್ಟರೆ, ಈಗ 1 ವರ್ಷನೂ ಆಗಿದೆ, ಈಗ ಮಾಡ್ತಾರೆ. ನನಗೆ ನಂಬಿಕೆ ಇದೆ. ನನಗೆ ಜಾತವಾರು ಜಿಲ್ಲಾವಾರು ತಗೊಂಡ್ರು ನನಗೆ 100% ನಂಬಿಕೆ ಇದೆ. ಖರ್ಗೆ ಸಾಹೇಬರು, ನಮ್ಮ ಮುಖ್ಯಮಂತ್ರಿಗಳು ಮತ್ತು DK ಇವರೆಲ್ಲ ನನಗೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಖಂಡಿತ ನನಗೆ ಈ ಬಾರಿ ಪುನರ್ರಚನೆ ಇದೆ, ನನಗೆ ಸಿಗ್ತದೆ. ನಾನು ಹೆಚ್ಚಿಗೆ ಲಾಬಿ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ನಮ್ಮ ನಾಯಕರುಗಳಿಗೆ ಯಾರು ಹೇಗೆ ಅಂತ ಗೊತ್ತಿರ್ತದೆ. ಹಾಗಾಗಿ ಕೊಡ್ತಾರೆ, ಅದಕ್ಕೆ ಲಾಬಿ ಮಾಡೋ ಪ್ರಶ್ನೆ ಬರೋಲ್ಲ. ನನಗೆ ಸಿಗ್ತದೆ ಅನ್ನೋ ಒಂದು ವಿಶ್ವಾಸ ಇದೆ.